ಧನ್ಯವಾದಗಳು. ರಾಮಕೃಷ್ಣ ಅವರೇ, ನಿಮ್ಮ ಮಗಳು ರಾಮಕೃಷ್ಣ ಅವರೇ ಸರ್, ನಿಮ್ಮ ಮಗಳು ಈ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ನಿಮ್ಗೆ ಯಾವ ರೀತಿಯಾದಂತ ಒಂದು ಅಭಿಪ್ರಾಯವಿದೆ? ಹೇಳಿ ಸರ್. ನಮ್ಮ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ತಾಜ್ ತುಂಬಾ ದುಃಖ ಬರ್ತಾ ಇದೆ. ಕನ್ನಡ ನಾಡಿಗೆ ಅದು ಕೂಡ ಒಂದು ಚಿತ್ರತಾರೆಯಾಗಿ ನಟಿಸ್ಬೇಕು ಅಂತ ಭಾರಿ ಹೋರಾಟಗಳು ಮಾಡಿ ಕನಸ್ಕೊಂಡಂತ ನನ್ನ ಮಗಳು ಈ ಕನ್ನಡ ನಾಡಿನ ಮಣ್ಣಿನ ಮಗಳು. ಅವಳು ಇವತ್ತು ಆ ತಾಯಿ ಇಲ್ಲ. ನನ್ನ ಮಗಳ ಆಗಿದ್ದರಿಂದ ಇವತ್ತು ದೇವ್ರ ಸಮಾನ ಆಗಿದ್ದಾರೆ. ಅವರು ಬದುಕಿದ್ದಾಗಲೂ ದೇವ್ರ ರೀತಿಯಲ್ಲಿ ವರ್ತನೆ ಮಾಡ್ತಿದ್ರು, ಸತ್ತಾಗ್ಲೂ ದೇವ್ರ ರೀತಿ ನಮ್ಮ ಕೈಲಿ, ನಮ್ಮ ತಂದೆ ತಾಯಿಗಳ ಕೈಲಿ ಪೂಜೆ ಮಾಡಿಸೋಂಥ ಭಾಗ್ಯನ ಅವ್ರು ತಗೊಂಡು ಬಂದಿದ್ದಾರೆ. ಬಟ್ ನಮ್ಮ ಒಂದು ಸ್ಥಿತಿ ಜೊತೆ ಮತ್ತೆ ಈ ಒಂದು ಕೊಡುಗೆನ ತಾಜ್ ಮುಖಾಂತರ ಇಡೀ ಕರ್ನಾಟಕದ ಜನರನ್ನ ತಲುಪೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಅವರ ದೊಡ್ಡ ಭಾವನೆ, ಅವರ ದೊಡ್ಡ ಗುಣ ನಮ್ಮನ್ನ ಇವತ್ತು ಈ ಒಂದು ಟೀಸರ್ ಮುಖಾಂತರ ಬಂದಿದ್ದೀವಿ. ಈ ಒಂದು ಚಿತ್ರತಂಡ ತುಂಬ ಹೃದಯದಿಂದ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸೇರಿ ಕೆಲಸ ಮಾಡಿದ್ದನ್ನು ಕೂಡ ನಾನು ನೋಡಿದ್ದೀನಿ. ನಾನು ಕೂಡ ಈ ಒಂದು ಶೂಟಿಂಗ್ ಟೈಮಲ್ಲಿ ಕೂಡ ಬಂದಿದ್ದೀನಿ, ಬಂದು ಎಲ್ಲ ಕಡೆ ನೋಡಿದ್ದೀನಿ. ತುಂಬ ಹೃದಯದಿಂದ ಎಲ್ಲರೂ ಕೂಡ ನನ್ನ ಮಗಳಲ್ಲ, ಈ ಚಿತ್ರತಂಡದ ಮಗಳು ಅಂತೇಳಿ ಭಾವಿಸಿ ಸುಮಾರು ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಮತ್ತೆ ನಮ್ಮ ಹೀರೋಯಿನ್ ಆಗಿರ್ಬೋದು, ಹೀರೋ ಆಗ್ಬೋದು, ಅಥವಾ ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು, ಮತ್ತೆ ಎಲ್ಲ ಹಿರಿಯ ತುಂಬ ಹೃದಯದಿಂದ ಎಲ್ಲರೂ ಕೂಡ ಅವ್ರನ್ನ ಸ್ವಾಗತಿಸಿ ಅವ್ರನ್ನ ಪ್ರೋತ್ಸಾಹಿಸಿ ಇವತ್ತು ಈ ಮಟ್ಟಕ್ಕೆ ತಂದಿಳಿಸಿದ್ದಾರೆ. ಆ ಒಂದು ತಾಜ್ ಚಿತ್ರತಂಡ ಭಾರಿ ಸಕ್ಸಸ್ಫುಲ್ ಕಾಣಲಿ. ನಮ್ಮ ಮಗಳು ಅನ್ನೋದಕ್ಕಿಂತ ಈ ಕನ್ನಡ ನಾಡಿನ ಮಣ್ಣಿನ ಮಗಳಾಗಿ ಈ ಚಿತ್ರದಲ್ಲಿ ನಟಿಸಿರೋದ್ರಿಂದ ಕರ್ನಾಟಕದ ಪ್ರತಿಯೊಬ್ಬ ತಂದೆ ತಾಯಿ ಅಥವಾ ಯಾವುದೇ ಯುವಕರು ಈ ಒಂದು ಚಿತ್ರವನ್ನು ನೋಡಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವರ ಒಂದು ಗೌರವ, ಅವ್ರು ಬದುಕಿಲ್ಲ ಅನ್ನೋದು ಒಂದೇ ನಮ್ಮ ಕೊರಗಿದೆ. ಆದರೆ ಈ ಕನ್ನಡ ನಾಡಿನ ಜನ ಅದನ್ನ ಅವರು ಏನು ಬದುಕಿದ್ದಾರೆ ಅನ್ನೋ ರೀತಿಯಲ್ಲಿ ನೋಡಿ ಪ್ರೋತ್ಸಾಹಿಸ್ತಾರೆ ಅಂತ ಕನ್ನಡಿಗರಲ್ಲಿ ಮತ್ತು ಎಲ್ಲ ಚಿತ್ರತಂಡದ ಕಲಾಭಿಮಾನಿಗಳಲ್ಲಿ ಎಲ್ಲರಲ್ಲೂ ವಂದನೆ ಮಾಡ್ತಾ ನನ್ನ ಎರಡು ಮಾತನ್ನ ಇಲ್ಲಿ ಕರೆಸಿ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಚಿತ್ರತಂಡಕ್ಕೆ ನಮಿಸುತ್ತಾ, ಕೋಟಿ ಜನ ನೋಡಿ ಈ ಒಂದು ಚಿತ್ರತಂಡ ಮತ್ತೆ ನಮ್ಮ ಮಗಳಿಗೆ ಆತ್ಮಶಾಂತಿ ಸಿಗಲಿ ಅಂತೇಳಿ ಬೇಡ್ಕೋತೀನಿ. ಮೇ 1ನೇ ತಾರೀಕು ಸರ್ ಅವರಿಗೆ ಸ್ವಲ್ಪ ತುಂಬಾ ಪ್ರೀತಿ ವಾತ್ಸಲ್ಯದ ಇದರಲ್ಲಿ ಪ್ರೀತಿ ಜಾಸ್ತಿ ಅವರಿಗೆ, ಆಮೇಲೆ ಕೋಪನೂ ಅಷ್ಟೇ ಬಂದು ಆ ಒಂದು ಇದರಲ್ಲಿ ಅವರು ನಿಧನರಾಗಿದ್ದಾರೆ. ರೀಸನ್ ಹೇಳುವಂಥದ್ದು ಯಾವುದೇ ಥರದ ಇದಿಲ್ಲ ಸರ್. ಪಾಪ ನಾವು ಹೆಚ್ಚಿಗೆ ಕೇಳೋಕ್ಕಾಗಲ್ಲ. ಈಗ ನಾವು ಈ ಒಂದು ಕಾರ್ಯಕ್ರಮ ಹೌದು ಸರ್, ನೀವು ಕೇಳ್ತಾ ಇದ್ದೀರಾ, ನನಗೆ ಹೇಳ್ಬೇಕಾಗೋ ಸಂದರ್ಭ ಬಂದಿದೆ, ಹೇಳ್ಬೇಕಾಗುತ್ತೆ. ಬಟ್ ನನಗೆ ಆ ಒಂದು ಮನಸ್ಸಿದೆಯಲ್ಲ ಸರ್, ಆ ಮನಸ್ಸು ಯಾವ ರೀತಿ ಅಂತ ಹೇಳಿ ನನಗೆ ವರ್ಣನೆ ಮಾಡೋಕ್ಕಾಗಲ್ಲ ಸರ್. ಯಾಕೆಂದ್ರೆ ಅವ್ರಿಗೆ ಮಗುನಂತ ಮನಸ್ಸು ಅಷ್ಟೇ, ಒಂದು ಸ್ವಲ್ಪ ಕೋಪ ಜಾಸ್ತಿ. ಆ ಕೋಪದಲ್ಲಿ ಅವರು ಮತ್ತೆ ಆ ಒಂದು ಇದರಲ್ಲಿ ಹೋಗ್ಬಿಟ್ಟಿದ್ದಾರೆ. ನನಗೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಮಡದಿ ಕೂಡ ಬರಬೇಕಿತ್ತು, ಅವ್ರು ಬಂದರೆ ತಡ್ಕೊಳಕ್ಕಾಗಲ್ಲ ಅಂತೇಳಿ ಬಂದಿಲ್ಲ ಸರ್. ಇಷ್ಟು ಚಿಕ್ಕ ವಯಸ್ಸಲ್ಲಿ. ಹೌದು ಸರ್, ಒಬ್ಬನೇ ಮಗಳು. ನಾವು ಕೂಡ ಹಳ್ಳಿಗಾಡಿಂದ ಬಂದವರು, ರೈತರ ಮಕ್ಕಳಾಗಿ. ಮಂಡ್ಯ ಸರ್, ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ಬೇಗಮಂಗಲ ಗ್ರಾಮ. ಅಲ್ಲ ಸರ್, ಇನ್ನೂ ಕೆಲವಾರು ಫಿಲ್ಮ್ಗಳು ಮಾಡಿದ್ದಾರೆ. ವೈ ಅಂತೇಳಿ ಹಿಂದಿ ಫಿಲ್ಮ್ ಮಾಡಿದ್ದಾರೆ, ತೆಲುಗುನಲ್ಲಿ ಮಾಡಿದ್ದಾರೆ. ಆ
ಹಾಗೆ ಸುಮಾರು ಇದನ್ನ ರಾಜರತ್ನಾಕರ ಅಂತೇಳಿ ಇನ್ನೊಂದು ನೆಕ್ಸ್ಟ್ ರಿಲೀಸಿಂಗ್ ಅದು ಕೂಡ ಒಳ್ಳೆ ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಆಗಿದೆ ಸರ್, ಕಂಪ್ಲೀಟ್ ಆಗಿದೆ. ಅದು ಒಂದು ನನ್ನ ಪುಣ್ಯ ಸರ್, ಈ ಚಿತ್ರತಂಡಕ್ಕೆ ಆ ಒಂದು ಏನೋ ಯಾವುದೇ ಥರದ ಇದು ಬಿಡದೇ ಎಲ್ಲನೂ ಕೂಡ ಫಿನಿಶ್ ಆಗಿದೆ. ಹಂಗಾಗಿ ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಚಿತ್ರ ಯಶಸ್ವಿಯಾಗಿ ಮುನ್ನುಗ್ಗಲಿ ಅಂತೇಳಿ ಎಲ್ಲ ಕನ್ನಡಿಗರಲ್ಲಿ ಬಂದಿದಂತೆ ಎಲ್ಲ ಅಭಿಮಾನಿಗಳಲ್ಲಿ ಮತ್ತು ಮಾಧ್ಯಮದವರಿಗೂ ಕೂಡ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮ ಮಗಳು ಇವತ್ತು ನಮ್ಮ ಜೊತೆ ಇಲ್ಲ ಅಂದ್ರೂ ಕೂಡ ಇವತ್ತು ಈ ಸಿನಿಮಾದಲ್ಲಿ ನಂದೊಂದು ಮೊದಲನೇ ಬಾರಿಗೆ ನಂದು ಅಂದರೆ ಮುಸ್ಲಿಂ ಯುವಕನ ಪಾತ್ರ ಮಾಡಿದ್ದೀನಿ. ಐ ಥಿಂಕ್ ಇಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ, ಯಾವುದೋ ಮುಸ್ಲಿಂ ಪಾತ್ರ ಸಿಕ್ಕಿರಲಿಲ್ಲ ನನಗೆ. ಆ್ಯಕ್ಚುಲಿ ಇದನ್ನು ಪಾತ್ರ ಮಾಡ್ಬೇಕಂತ ಭಾಳ ಆಸೆ ಇತ್ತು, ಯಾಕಂದರೆ ಅಲ್ಲಿ ತುಂಬ ಟಿವಿಲಿ ನಾನು ನೋಡ್ತಾ ಇರ್ತಿದ್ದೆ. ಬಟ್ ಇದನ್ನು ಪಾತ್ರ ಮಾಡ್ಬೇಕಂತ ಭಾಳ ಆಸೆ ಇತ್ತು. ನಿರ್ದೇಶಕರು ಥ್ಯಾಂಕ್ ಯು, ಈ ಥರ ಪಾತ್ರ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ. ಹಾಗೆ ಓವರ್ಲ್ ಸಿನಿಮಾದ ಬಗ್ಗೆ ಹೇಳೋದಾದರೆ ಒಂದು ಪ್ರೀತಿಯ ಕತೆ ಆ್ಯಕ್ಚುಲಿ ಇದು. ಅಂದರೆ ನಾವು ಹೊರಡೆ ನೋಡುವಾಗ ಒಂದಷ್ಟು ಪ್ರೀತಿಗಳು ಬೇರೆ ಬೇರೆ ಥರ ಕಾಣುತ್ತೆ. ಆ ಥರ ಆಗಬಾರ್ದು. ಪ್ರೀತಿ ಅಂದರೆ ಯಾವ ಥರ ಇರಬೇಕು ಅಂತ ಹೇಳಿ ನಿರ್ದೇಶಕರು ಮಾಡ್ಕೊಂಡಿರೋಂಥ ಕತೆ ತುಂಬ ಅದ್ಭುತವಾಗಿರುವಂಥ ಕತೆ. ಖಂಡಿತ ಥಿಯೇಟ್ರಲ್ಲಿ ನೋಡಿದಾಗ ಖಂಡಿತ ಎಲ್ಲರೂ ಖಂಡಿತ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ಅಂದರೆ ಎಲ್ಲ ಜಾತಿ ಧರ್ಮದವರು ನೋಡುವಂಥ ಚಿತ್ರ. ಹಾಗೆ ಎಲ್ಲರೂ ನೋಡಿ ತಿಳ್ಕೊಳ್ಬೇಕಾಗಿರೋ ವಿಷಯಗಳು ಒಂದಷ್ಟು ನಿರ್ದೇಶಕರು ಹೇಳಿದ್ರಿ ಈ ಚಿತ್ರದ ಮುಖಾಂತರ. ಅಂದರೆ ನಾವು ಇದ್ರ ಹಿಂದೆ ಒಂದಷ್ಟು ನಡೆದ ಘಟನೆಗಳ ಅಂದರೆ ಅದೇ ಹೇಳ್ದಂಗೆ ಒಂದು ಒರಿಜಿನಲ್ ಸ್ಟೋರಿನ ಆ್ಯಕ್ಚುಲಿ ಸಿನಿಮಾ ಮಾಡೋದವರು. ಅಂದರೆ ಯಾವುದೋ ಅಂತ ನಮಗೇನು ಹೇಳಿಲ್ಲ, ಅವರು ಎಲ್ಲಿ ನಡೆದಿದೆ ಅಂತ ಹೇಳಿಲ್ಲ. ಬಟ್ ಬಿಗಿನಿಂಗ್ ಕತೆ ಹೇಳುವಾಗ ಇದು ಈ ಥರದ್ದು ಒರಿಜಿನಲ್ ಊರಲ್ಲಿ ಆಗಿತ್ತು ಅಂತ ಹೇಳಿ ಮಾಡಿರೋಂಥ ಕತೆ. ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಿನಿಮಾ ಇನ್ನೇನು ಸದ್ಯದಲ್ಲಿ ತೆರೆ ಕೂಡ ಬರುತ್ತೆ. ಎಲ್ಲರೂ ನೋಡಿ ಇಡೀ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಕೊಡಿ. ಹಾಗೆ ನಮಗೆ ಬೇಜಾರಾಗುವಂಥ ವಿಷಯ ಏನಂದರೆ ನಮ್ಮ ಅಪ್ಸರ್ ಅವ್ರನ್ನ ನಾವು ಕಳ್ಕೊಂಡಿರೋದು. ಖಂಡಿತವಾಗ್ಲೂ ಅವರ ಆಶೀರ್ವಾದ ಇಡೀ ಚಿತ್ರ ತಂಡದ ಮೇಲೆ ಇರುತ್ತೆ. ಅವರು ಈ ಚಿತ್ರದ ಮುಖಾಂತರ ಬದುಕಿರ್ತಾರೆ, ಯಾವಾಗಲೂ ಬದುಕಿರ್ತಾರೆ. ಹಾಗೆ ಇಡೀ ಹಾಗೆ ನಮ್ಮ ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ಕೊಂಡಿರೋದು, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ಪ್ರತಿಯೊಬ್ಬರು ಟೆಕ್ನಿಷಿಯನ್, ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ವಿಶ್ವ ಆಗಿರ್ಬೋದು, ಪ್ರತಿಯೊಬ್ಬರು ಎಲ್ಲ ತುಂಬ ಚೆನ್ನಾಗಿ ಬಂದು ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ವಿ, ಚೆನ್ನಾಗಿ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಹಾಂ ಸರ್, ಪೂರ್ತಿ ಚಿತ್ರಗಳನ್ನ ಬೆಂಗಳೂರಲ್ಲೇ ಮಾಡಿದ್ದೆ ಆಲ್ಮೋಸ್ಟ್ ಸರ್. ವಿಷಯ ಎಲ್ಲ ಆಗಿದೆ ಅಂತ ಇಲ್ಲ ಸರ್, ಬೆಂಗಳೂರು ನಡೆದಿಲ್ಲ, ಹೊರಡೆ ನಡೆದಿದೆ ಅಂತ ಹೇಳಿದ್ದಾರೆ. ಎಲ್ಲ ಅಂತ ನನಗೂ ಹೇಳಿದ್ರು, ಬಟ್ ಹೇಳ್ಬಿಡಿ ಅಂತ ಹೇಳಿ ಸರ್, ಅಷ್ಟೇ ಸರ್. ನಮಸ್ಕಾರಗಳು. ಇಂದು ನಾವು ತಾರ್ ಚಿತ್ರವನ್ನು ಈ ಮಟ್ಟದವರೆಗೂ ತಂದಿದ್ದೀವಿ. ಈಗಾಗಲೇ ಟೀಸರ್ ನೋಡಿದ್ದೀರ ನೀವೆಲ್ಲ. ಹಾಡುಗಳು ಬಂದಿದೆ. ಇದೇ ನೆಕ್ಸ್ಟ್ ಮಂತ್ ನಾವು 12ನೇ ತಾರೀಕಿಗೆಲ್ಲ ಅಥವಾ ಮುಂದಕ್ಕೆ ನೋಡಿಕೊಂಡು ಒಂದು ಚಿತ್ರವನ್ನು ಬಿಡುಗಡೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಅದು ಇವತ್ತಿಂದು ಟೀಸರ್ ಅನಿಸುತ್ತೆ ಸರ್. ಮುಂದಿನ ತಿಂಗಳಲ್ಲಿ ಅಥವಾ ಇನ್ನೂ ಎರಡು ತಿಂಗಳಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ಬಿಡುಗಡೆಗೆ. ಮೊದಲನೇದಾಗಿ ನಮ್ಮ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಈ ಬ್ಯಾನರ್ ಬಗ್ಗೆ ನಾನು ಹೇಳಬೇಕು. ನಂದು ಇದು ಮೊದಲನೇ ಚಿತ್ರ. ಒಂದು ಸೆನ್ಸರ್ಗೆ ಹೋಗ್ಬಿಟ್ಟು ಸಿನಿಮಾ ಒಂದು ರಿಲೀಸ್ ಹಂತದಲ್ಲಿ ಬಂದಿದೆ ಇವತ್ತು. ತಾಜ್ ಅಂತ ಒಂದು ಟೈಟ್ಲ್ ಇಟ್ಬಿಟ್ಟು ಒಂದು ಕತೆ ಮಾಡಿದಾಗ ನಾನು ಫಸ್ಟು ನಮ್ಮ ನಿರ್ಮಾಪಕರಾದಂತಹ ಷಣ್ಮುಖ ಸರ್ಗೆ ಫೋನಲ್ಲಿ ಬರೀ ಕತೆ ಹೇಳಿದ್ದು ಅಷ್ಟೇ. ಅವರು ಒಂದು 10 ಕತೆಗಳು ಕೇಳಿದ್ರು ನನ್ನ ಹತ್ರ. ಅದರಲ್ಲಿ ಅವ್ರಿಗೆ ಯಾವುದೂ ಇಷ್ಟ ಆಗಲಿಲ್ಲ. 10ರಲ್ಲಿ ಯಾವುದೋ ಒಂದು ಅವ್ರಿಗೆ ಏನೋ ಒಂದು ಸೆನ್ಸ್ ಹೊಡಿತು, ಈ ಕತೆ ಚೆನ್ನಾಗಿದೆ ಮಾಡೋಣವಾ ಅಂತ ಹೇಳಿದ್ರು. ಸರಿ ಸರ್, ಆಯಿತು ಮಾಡೋಣ. ಬರೀ ಫೋನಲ್ಲಿ ಅವರು ನಾವು ಟಾಕ್ ಮಾಡಿಕೊಂಡು ಒಂದು ಕತೆ, ಚಿತ್ರಕಥೆ ಅದಕ್ಕೆ ಸಂಬಂಧಿಸಿದ ಒಂದಿಷ್ಟು ಕೆಲಸವನ್ನು ಶುರು ಮಾಡ್ಕೊಂಡ್ವಿ. ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಈ ಬ್ಯಾನರ್ಗೆ ನಾನು ಚಿರುಣಿಯಾಗಿರ್ತೇನೆ. ಹಾಗೂ ನಮ್ಮ ಷಣ್ಮುಖ ಸರ್ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದರೆ ಇಂಥ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ನಾನು ಬಳಸ್ಕೊಂಡು ನನಗೆ ತಿಳಿದ ಮಟ್ಟಿಗೆ ಒಂದು ರೀತಿ ಒಂದು ಚಿತ್ರವನ್ನು ಮಾಡಿದ್ದೀವಿ. ಅದು ನಿಮ್ಮ ಮುಂದೆ ತಂದಿದ್ದೀವಿ. ನೀವೆಷ್ಟು ಬೆಳೆಸ್ತೀರೋ, ಪ್ರೋತ್ಸಾಹ ಮಾಡ್ತೀರಾ, ಅದು ನಿಮ್ಮ ಚಿತ್ರ ಅಷ್ಟೇ. ಮಾಡೋವರೆಗೂ ಅದು ನಮ್ಮ ಚಿತ್ರವಾಗಿರುತ್ತೆ. ಮಾಡಿ ಆದಮೇಲೆ ಅದೆಲ್ಲ ನಿಮ್ಮ ಚಿತ್ರವಾಗುತ್ತದೆ. ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಮುಂದಿನೂ ಕೊಡ್ತೀರಾ ಅನ್ನೋ ಭರವಸೆ ನನಗಿದೆ.
ಧನ್ಯವಾದಗಳು ಎಲ್ಲರೂ ಬಂದಿದ್ದಕ್ಕೆ. ಹಾ, ತಾಜ್ ಅನ್ನೋದು ಒಂದು ಟ್ರೂ ಇನ್ಸಿಡೆಂಟ್ ಸರ್. ಇದು ಒಂದು ನಮ್ಮ ಸುತ್ತಮುತ್ತ ನಡೀತಕ್ಕಂಥ ಒಂದು ಘಟನೆ. ಅವರ ಹೆಸರುಗಳು ತಿಳಿಸೋದು ಬೇಡ, ನನ್ನ ಸ್ನೇಹಿತರ ಒಂದು ಲೈಫಲ್ಲಿ ನಡೀತಕ್ಕಂಥ ಒಂದು ಘಟನೆ. ಇದು ಊರು ಅಂದ್ರೆ ಒಂದು ಇಂಥ ಊರು ಅಂತ ಹೇಳಕ್ ಆಗಲ್ಲ ಸರ್. ಅದು ಸ್ವಲ್ಪ ಸಸ್ಪೆನ್ಸ್ ಇದೆ. ಅದು ನೈಜ ಘಟನೆ ಆಗಿರೋದ್ರಿಂದ ಆ ವ್ಯಕ್ತಿಗಳಿಗೆ ಒಂದು ಸ್ವಲ್ಪ ಪ್ರಭಾವ ಬೀರ್ಬೋದು ಅಂತ ನಾವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲ. ಅಷ್ಟೇ ಸರ್, ಅಷ್ಟೇ. ಅಂದ್ರೆ ಆ ವ್ಯಕ್ತಿಗಳು ಯಾರಂತ ನಾವು ತೋರ್ಸಕ್ ಆಗಲ್ಲ. ಬಟ್ ಇನ್ಸಿಡೆಂಟ್ ನಡೆದಿದ್ದನ್ನ ನಾವು ಒಂದು 80% ಕವರ್ ಮಾಡಿದ್ದೀವಿ. ಇನ್ನು ಮಿಕ್ಕಿ 20% ನಾವು ಮನೋರಂಜನಾತ್ಮಕವಾಗಿ ಏನೇನು ಕಮರ್ಷಿಯಲ್ ಎಲಿಮೆಂಟ್ಸ್ಗಳು ಬೇಕು ಅದನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಸಿನಿಮ್ಯಾಟಿಕ್ ಅಲ್ಲಿ ಮಾಡಿದ್ದೀವಿ. ಬಟ್ ಹೌದು ಹಾಂ ಸರ್, ಗೊತ್ತಿಲ್ಲ ಸರ್. ಹಾಂ, ಇರ್ಬೋದೇನು ಸರ್, ಇರುತ್ತೆ. ಕಾನ್ಸೆಪ್ಟ್ ಒಂದು ಥರ ಹಾಗಿದೆ ಸರ್. ಇದು ಚಿತ್ರ ಆರಂಭವಾಗಿ ಒಂದು 8 ತಿಂಗಳು ಆಗೋಯ್ತು ಸರ್. 8 ತಿಂಗಳಲ್ಲಿ ಬೇಗ ಪ್ರೊಡ್ಯೂಸರ್ ನಮಗೆ ಏನೇನು ಬೇಕು ಸವಲತ್ತುಗಳನ್ನು ಕೊಟ್ಟರು. ಅದೇ ರೀತಿಯಾಗಿ ನಾವು ಬೇಗ ಮಾಡಿ ಮುಗಿಸ್ಬಿಟ್ವಿ ಸರ್. ಸಿನಿಮಾ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಈಗ ಆಲ್ಮೋಸ್ಟ್ ಇನ್ನೊಂದು ರಿಲೀಸ್ ಹತ್ರ ಬಂದಿದೆ ಸರ್. ಈಗ ಹಿಂದೂ ಮುಸ್ಲಿಂ ಸುಮಾರು ಸಿನಿಮಾಗಳು ಬಂದಿದೆ, ಹೌದು ಗೊತ್ತಿರ್ಬೋದು. ಈಗ ನೀವು ನೋಡಿರೋ ಪ್ರಕಾರ ನಿಮ್ಮ ಸಿನಿಮಾಲಿ ಜನ ನೋಡೋಂಥವು ಏನು ಹೊಸದಾಗಿದೆ ಸರ್? ಇದರಲ್ಲಿ ಹೊಸದೇನು ಅಂತಂದ್ರೆ ನಾವೆಲ್ಲ ಒಂದೇ, ಅಂದ್ರೆ ಏನಾದ್ರೂ ಆಗು ಮೊದಲು ಮಾನವನಾಗಂತ ದೊಡ್ಡವರು ಹೇಳಿದ್ದಾರೆ. ಆ ಒಂದು ಸಂದೇಶ ಒಂದೇ ಲೈನ್ ಅದು ಅಷ್ಟೇ. ನಾವು ಎಲ್ಲ ಕಿತ್ತಾಡ್ತೀವಿ. ಇದೋ ಒಂದು ಅಸ್ಥಿ ಪಂಜರ ಇಟ್ಕೊಂಡು ಇದು ಯಾರ್ದು ಅಂತ ಹೇಳಕ್ಕಾಗಲ್ಲ. ಅದು ನಮ್ಮದಾಗಿರೋದು ಇನ್ನೊಬ್ಬರದ್ದು, ಹೆಣ್ಣು ಗಂಡಂತೂ ಹೇಳಕ್ಕಾಗಲ್ಲ. ಅಂದ್ರೆ ದೇವರ ಸೃಷ್ಟಿನಲ್ಲಿ ಅವ್ರು ಒಂದೇನೆ ಸರ್. ಅದಕ್ಕೆಲ್ಲ ನಾವು ಮಾಂಸ ಮಜ್ಜೆಗಳು ತುಂಬಿದಾಗ, ಅದಕ್ಕೊಂದು ಜೀವ ತುಂಬಿದಾಗ ಅದು ಇಂಥದ್ದು ಅಂತ ಹೇಳ್ತೀವಿ. ಅದನ್ನೆಲ್ಲ ಸೇರಿಸ್ಬಿಟ್ರೆ ಒಂದು ಮಾನವ ಅಷ್ಟೇ. ಒಂದು ಮಾನವತ್ವದ ಬಗ್ಗೆ ಒಂದು ಚಿತ್ರ ಸರ್ ಇದು. ಆಮೇಲೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ಬೇಕು ಅನ್ನೋದು ನಮಗೆ ಅನಿಸಿಕೆ. ತುಂಬ ಕಡೆ ಏನಾಗಿದೆ ಅಂದರೆ ಮಾನವತ್ವ ಅನ್ನೋದು ನಶಿಸಿ ಹೋಗ್ತಾ ಇದೆ ಇವತ್ತು ಟೆಕ್ನಾಲಜಿ ಬಂದಿರೋದ್ರಿಂದ. ಆಮೇಲೆ ನಮ್ಮಲ್ಲೇ ಒಂದಿಷ್ಟು ಸಂಸಾರಗಳಾಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಆಮೇಲೆ ಪ್ರೀತಿ ಒಂದು ಬೆಲೆ ನಿಲ್ದಂಗೆ ಆಗ್ಬಿಟ್ಟಿದೆ. ಅಂದರೆ ಕಾಲಾಂತರವಾಗಿ ಏನೇನು ಆಗ್ಬೇಕು ಅದು ಆಗ್ತಾ ಇದೆ. ಬಟ್ ಅದ್ರ ಜೊತೆಗೆ ನಾವು ಏನು, ನಮ್ಮ ಅಸ್ತಿತ್ವ ಏನು, ನಾವೆಲ್ಲ ಮನುಷ್ಯರು, ನಾವು ಯಾವುದಕ್ಕೋಸ್ಕರ ಹೋರಾಡ್ತಿದ್ದೀವಿ, ಯಾವುದಕ್ಕೋಸ್ಕರ ಕಿತ್ತಾಡ್ತಿದ್ವಿ ಅನ್ನೋದ್ರ ಬಗ್ಗೆ ಒಂದು ಸಂದೇಶ ಕೂಡ ಹೊರಟಿದೆ. ಇವಾಗ ಪೋಸ್ಟರ್ ಅಲ್ಲಿ ನೀವು ಹಾಂ ಸರ್, ರಾಮ ಮಂದಿರ ಮತ್ತೆ ಬಾಬರಿ ಮಸೀದಿ ಎಲ್ಲ ತೋರಿಸಿದ್ದೀರಾ. ಅದ್ರ ರಿಲೇಟೆಡ್ ಏನಾದ್ರು ಇರ್ತಕ್ಕಂಥದ್ದು ಸಿನಿಮಾದಲ್ಲಿ ಇರುತ್ತೆ ಸರ್, ಅದು ಅಂಶ ಇರುತ್ತೆ ಸರ್. ಅದ್ರಲ್ಲಿ ಬಾಬರಿ ಮಸೀದಿ ಆ ಥರದ್ದು ಏನಿಲ್ಲ ಸರ್. ಯಾವ ಕಾಲಘಟ್ಟದಲ್ಲಿ ನಡೀತದೆ ನಿಮ್ಮ ಕತೆ? ಇದು ಕತೆ ಆಗಿರೋ ಇದು ಪ್ರೆಸೆಂಟ್ ಸಿಚುವೇಶನ್ ಸರ್. ಪ್ರೆಸೆಂಟ್ ಇರೋದ್ರಿಂದ ಕೆಲವೊಂದು ಆ ಥರದ್ದು ಘಟನೆಗಳು ಮರುಕಳಿಸುತ್ತೆ ಸರ್ ಸಿನಿಮಾದಲ್ಲಿ. ಏನ್ ಹೇಳಕ್ ಹೊರಟಿದ್ದೀರಾ ಸರ್? ನಾನು ಈಗಾಗಲೇ ಒಂದು 10 ರಿಂದ 12 ವರ್ಷ ಆಯ್ತು ಸರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ. ನಾನು ಮೊದಲನೇದಾಗಿ ಬಂದಿದ್ದು ರೈಟರ್ ಆಗಿ ಬಂದಿದ್ದು. ನನ್ನೊಂದು ಪುಸ್ತಕ ರಿಲೀಸ್ ಆಗಿದೆ, ಕನಸು ಮನಸ್ಸು ಹತ್ರ, ನನ್ನ ಸಾಹಿತಿ, ಆಮೇಲೆ ರಂಗಭೂಮಿ ಕಲಾವಿದ. ಹಾಗಾಗಿ ನಮಗೆ ಒಂದು ಚಿತ್ರರಂಗದ ಒಂದು ನೆಂಟು ಬಂದಿತ್ತು. ಇಲ್ಲಿವರೆಗೂ ಒಂದು ಸುಮಾರು ಪಿಕ್ಚರ್ಗಳಿಗೆ ನಾವು ಮೊನ್ನೆ ಒಂದು ನಮ್ಮ ಭಾರತ ಅಂತ ರಿಲೀಸ್ ಆಯಿತು, ಅದಕ್ಕೊಂದು ಡೈಲಾಗ್ ರೈಟರ್ ಆಗಿ ಮಾಡಿದೆ. ಖಡಕ್ ಅಂತ ರಿಲೀಸ್ ಆಯಿತು, ಅದಕ್ಕೂ ನಾನು ಡೈಲಾಗ್ ರೈಟರ್ ಆಗಿ ವರ್ಕ್ ಮಾಡಿದೆ. ಆಮೇಲೆ ಓರಿಯೋ ಅಂತ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದಕ್ಕೂ ನಾನು ಡೈಲಾಗ್ ರೈಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೀಗೆ ಸುಮಾರು ಸ್ಕ್ರಿಪ್ಟ್ಗಳು ಸ್ನೇಹಿತರು ಕರೆದಾಗ ಆ ಥರದ ಚಿತ್ರಗಳು ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿವರೆಗೂ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ ಪಿಕ್ಚರ್ಗಳೆಲ್ಲ ಮಾಡಿದ್ದೀನಿ ಸರ್. ಇದು ಇಂಡಿಪೆಂಡೆಂಟು ಫಸ್ಟ್ದಾಗಿ. ಹಾಂ ಸರ್, ಆಗೋಗಿತ್ತು ಸರ್. ಆಲ್ರೆಡಿ ಸಿನಿಮಾ ಜನವರಿಗೆ ಕಂಪ್ಲೀಟ್ ಆಗೋಗಿತ್ತು. ಹೀರೋಯಿನರು ಆಲ್ಮೋಸ್ಟ್ ಒಂದಿಷ್ಟು ತುಣುಕುಗಳನ್ನು ನೋಡಿದ್ರು ಸರ್. ಇವಾಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಇನ್ಸಿಡೆಂಟ್ ನೋಡಿರ್ತೀರಾ, ಅಂದ್ರೆ ಲವ್ ಸ್ಟೋರಿ ಅಷ್ಟೇ ಅಲ್ಲ, ಅಥವಾ ಯಾವುದೇ ಒಂದು ಕೋಮು ಗಲಭೆ ಆಗಿರ್ಬೋದು, ಅದಷ್ಟೇ ಅಲ್ಲ, ಇನ್ನು ಸಾಕಷ್ಟು ಇನ್ಸಿಡೆಂಟ್ ನೋಡಿರ್ತೀರಾ. ಬಟ್ ಯಾಕೆ ಇದೇ ಒಂದು ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಂಡು ನೀವು ಮೂವಿ ಮಾಡಿದ್ದೀರಾ? ಅಂದ್ರೆ ನಮ್ಗೆ ಏನಾಗ್ತಿತ್ತು ಅಂದ್ರೆ, ಸಿನಿಮಾ ಅಂತ ಬಂದಾಗ ಒಂದಿಷ್ಟು ನಮ್ಗೆ ನ್ಯಾಚುರಲಿಟಿ ಬೇಕಾಗಿತ್ತು. ಸಿನಿಮಾದಲ್ಲಿ ಒಂದಿಷ್ಟು ನ್ಯಾಚುರಲಿಟಿ ಬೇಕಂತ ಹುಡುಕ್ತಾ ಇದ್ವಿ. ಆಮೇಲೆ ಕಂಟೆಂಟ್ ಬೇಕು ಅಂತ ಹೇಳ್ತಾ ಇದ್ರು. ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಂತ ನನಗೆ ಅನಿಸಿತ್ತು, ಮತ್ತೆ ನಮ್ಮ ನಿರ್ಮಾಪಕರು ಕೂಡ ಅನಿಸಿತ್ತು. ಜನಗಳಿಗೆ ಇಷ್ಟ ಆಗ್ಬೋದಲ್ವಾ ಅಷ್ಟೇ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿದ್ವಿ. ಮತ್ತು ಮಾಧ್ಯಮ ಮಿತ್ರರು, ನನ್ನ ಹೃದಯಪೂರ್ವಕವಾಗಿ ನನ್ನ ಈ ಮಟ್ಟಕ್ಕೆ ತಂದಂಥ ನಮ್ಮ SSC ಶಂಕರ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಈ ಚಿತ್ರ ತಂಡಕ್ಕೆ ಈ ಚಿತ್ರ ನನಗೆ ಯಾವ ಸ್ಟೇಜಲ್ಲಿ ಮಾತಾಡಿ ಕೂಡ ಅಭ್ಯಾಸ ಇಲ್ಲ ಸರ್, ಎಲ್ಲಿ ಹೋಗಿಲ್ಲ. ದಯವಿಟ್ಟು ನಾನು ಏನಾದರೂ ತಪ್ಪಾಗಿ ಮಾತಾಡಿ ಕ್ಷಮಿಸಿಬಿಡಿ. ಯಾಕಂದರೆ ಸರ್, ಈ ಸಿನಿಮಾ ಮೇಲೆ ನನಗೆ ತುಂಬ ಹೋಪ್ ಸರ್. ಮೊದಲಿಂದ ನನಗೆ 1989 ಇಸ್ವಿಲಿಂದ ನಾನು ಸಿನಿಮಾ ನೋಡ್ತಾ ಬಂದಿದ್ದೀನಿ ಸರ್. ನಮ್ಮ ಫಾದರ್ ಅವರು ನೋಡಿರ್ಬೇಕು ನೀವು, ಚಿತ್ರದಲ್ಲಿ ಫೋಟೋ ಬರುತ್ತೆ ಫಸ್ಟಿಗೆ. ಅವ್ರನ್ನ ನೋಡ್ತಾ ಇದ್ದರೆ ನನಗೆ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರನ್ನ ನೋಡ್ದಂಗೆ ಆಗ್ತಾ ಇತ್ತು ಯಾವಾಗ. ಯಾಕೆ ಹೇಳ್ಕಂದ್ರೆ ಅವ್ರ ಮೇಲೆ ಅತಿಯಾದ ಒಂದು ಪ್ರೀತಿ, ಅವ್ರನ್ನ ಕಣ್ತುಂಬ ನೋಡೋ
ಮನಸ್ಸು ಈಗಲೂ ಕೊರಿತಾ ಇರ್ತದೆ ಯಾವಾಗಲೂ. ನಾನು ಇಂದ್ರಜಿತ್ ಅಂತ ಒಂದು ಮೂವಿ ನೋಡಿದೆ ಸರ್. ಇಂದ್ರಜಿತ್ ಅಂತ ಮೂವಿ ನೋಡಿದ ತಕ್ಷಣ ನನಗೆ ಅನಿಸ್ತು ಸರ್, ಜೀವನದಲ್ಲಿ ಒಂದಾದರೂ ಒಂದಿನ ಯಾವತ್ತಾದ್ರೂ ಒಂದಿನ ಸಿನಿಮಾ ಮಾಡ್ಬೇಕಂತ ಅನಿಸ್ತು ಸರ್. ಅದು ಯಾಕೋ ನಾನು ಭಾಳ ಅಂದ್ರೆ ಬಡತನ ಸರ್, ನಾವು ತುಂಬ ಬಡವರು ಸರ್. ದುರ್ಗ ತಿನ್ನಂಥ ಕೂಲಿ ಕೆಲಸ ಮಾಡ್ತಕ್ಕಂಥವ್ರ ಮಗ ನಾನು. ಏನೋ ದೇವರು ಯಾವ ಮಟ್ಟಕ್ಕೆ ಕರ್ಕೊ ಬರ್ತಾನ ಅನ್ನೋಕೆ ದೇವರು ಮನುಷ್ಯರ ರೂಪದಲ್ಲಿ ಬರ್ತಾನಂದ್ರಲ್ಲ ಸರ್, ಹಂಗೆ ನಮ್ಮ ಶಂಕರ್ ಸರ್ ಅವರು ನನಗೆ ಬಂದರು, ಒಂದು ಕೆಲಸ ಅಂತ ಕೊಟ್ಟರು, ಮಾಡಿದೆ, ಹಗಲು ರಾತ್ರಿ ಮಾಡಿದೆ, ದುಡಿದೆ. ಅವ್ರು ನನ್ನ ನೋಡಿದ್ರು, ಮುಂದೆ ದೊಡ್ಡ ದೊಡ್ಡ ಕೆಲಸಗಳು ಕೊಟ್ಟಂತೆ ಮಾಡ್ಕೊಂಡು ಬಂದಂತೆ ಒಂದು ಸಿನಿಮಾ ಮಾಡಬೇಕು, ಏನಾದರೂ ಒಂದು ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಹಿಂಗಿದೆ, ಈ ರೀತಿ ಇದೆ, ಒಂದು ಮಾಡೋಣ ಅಂದರು. ಚೆನ್ನಾಗಿದೆ ಸರ್, ಸಬ್ಜೆಕ್ಟ್ ಭಾಳ ಚೆನ್ನಾಗಿದೆ. ಇದು ಇವತ್ತಿಗೂ ಮುಂದಕ್ಕೂ ಹಿಂದಕ್ಕೂ ಎಲ್ಲ ಕಾಲಕ್ಕೂ ಬರುತ್ತೆ ಚಿತ್ರ, ನೋಡ್ಬೋದು ಇದನ್ನು. ಯಾಕಂದರೆ ಈ ಜನ್ರೇಷನ್ ಅನ್ನೋದು ಯಾವಾಗಲೂ ಇರುತ್ತಲ್ಲ ಸರ್, ಮನುಷ್ಯರು ಇರೋವರೆಗೂ ಭೂಮಿ ಇರೋವರೆಗೂ ಅಂತ ಮನುಷ್ಯರು ಇರ್ತಾರಲ್ಲ ಸರ್, ಆ ಕಾಲಕ್ಕೂ ಕೂಡ ಇದು ತಗೊಳ್ಬೇಕು ಸರ್. ಅವ್ರಿಗೆ ಗೊತ್ತಾಗಬೇಕು ಸರ್, ನಾವು ಮನುಷ್ಯರು ಅನ್ನೋದು ಫಸ್ಟ್ ತಿಳಿಬೇಕು ಅವ್ರಿಗೆ. ಅದು ನಾವು ತಿಳಿಸ್ಬೇಕಾದ ಒಂದು ಚಿತ್ರ ಅದ್ಭುತವಾಗಿ ಇದು ನನಗೆ ಅನಿಸಿದೆ ಸರ್, ಇದು ಮಾಡೋಣ ಅಂತ. ಸರ್ ಇದಕ್ಕೆ ನಾಯಕ ನಟನಾಗಿ ನಾನು ಅಭಿನಯಿಸ್ಬೇಕೆಂಬ ಆಸೆ ನನಗಿಲ್ಲ ಸರ್, ನಾನು ಪ್ರೊಡ್ಯೂಸ್ ಮಾಡ್ಬೇಕನ್ನೋದು ಒಂದು ಎಲ್ಲೋ ಒಂದು ತಣಕಲ್ಲಿ ಬಂದು ಹೋಗೋಣ ಅಂತ ಅನ್ಕೊಂಡು ನಾವು ನಾಯಕ ನಟರನ್ನು ಯಾರು ಹುಡುಕ್ಬೇಕು ಅಂತ ಆಲೋಚನೆ ಮಾಡ್ತಾ 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 ನಮ್ಮ ಡೈರೆಕ್ಟರ್ ಸರ್ ಬೇರೆ ಯಾರು ಬೇಡ ಸರ್, ದಯವಿಟ್ಟು ಜೀವನದಲ್ಲಿ ಹೀರೋ ಆಗಂಥ ಚಾನ್ಸ್ ಎಲ್ಲರಿಗೂ ಸಿಗೋದಿಲ್ಲ, ನೀವೇ ಮಾಡಿ, ಏನಾದರೂ ಒಂದು ಆಗೋಣ, ಮುಂದೆ ದೊಡ್ಡದಾಗ್ಬೋದು, ಹೇಳೋಕ್ಕಾಗಲ್ಲ, ನೀವೇ ಮಾಡಿ ಅಂತ ಅವ್ರು ನನಗೆ ಪ್ರೋತ್ಸಾಹ ಕೊಟ್ಟು ಈ ಚಿತ್ರ ಇಲ್ಲಿಯವರೆಗೆ ತಂದು ನಿಲ್ಲಿಸಿದ್ದಾರೆ ಸರ್. ನಿಮ್ಮ ಮುಂದೆ ಇಟ್ಟಿದ್ದೀವಿ, ಅದು ಸರಿನೋ ತಪ್ಪು ನಿಮ್ಮ ಹೃದಯದಲ್ಲಿ ಹಾಕ್ಕೊಂಡು ಒಟ್ಟಾಗಿ ಹಾಕ್ಕೊಂಡು ನೋಡಿ ಹರಿಸಿ ಬೆಳೆಸಿ ಮುಂದೆ ಇನ್ನೂ ಒಳ್ಳೆಯದನ್ನು ಕೊಡೋಕೆ ಇಷ್ಟಪಡ್ತೀನಿ. ಹೌದು ಸರ್. ಹಾಂ ಸರಿ ಸರ್, ತರಬೇತಿ ಅಂತ ನಾನು ಎಲ್ಲಿ ತೊಗೊಂಡಿಲ್ಲ ಸರ್. ಚಿತ್ರನ ನೋಡ್ತಾ ದೊಡ್ಡ ದೊಡ್ಡ ಕಲಾವಿದರನ್ನ ದೇವ್ರ ಥರ ಪೂಜೆ ಮಾಡಿ ಅವ್ರು ನೋಡಿ ನಾನು ಅವ್ರು ಸಾರ್ ಏನು ಹೇಳ್ಕೊಟ್ರು ಅದನ್ನು ಮಾಡಿದ್ದೀನಿ ಸರ್. ಆದಷ್ಟು ನನ್ನ ಪ್ರಾಮಾಣಿಕವಾಗಿ ನಾನು ಎಷ್ಟು ಮಾಡ್ಬೇಕು ಅಷ್ಟು ಪ್ರಯತ್ನ ಪಟ್ಟು ಮಾಡಿದ್ದೀನಿ ಸರ್. ತಪ್ಪು ಆಗಿರುತ್ತೆ ಸರ್, ಕಾಮನ್ ಆಗಿ ಅದು ಗೊತ್ತಾಗುತ್ತೆ ಸರ್. ನಾನು ಮೂಲತಃ ಬಳ್ಳಾರಿ ಡಿಸ್ಟಿಕ್ ಸರ್. ನಾನು ಸಿವಿಲ್ ಕಾಂಟ್ರಾಕ್ಟರ್. ತುಂಬ ದಿವಸಗಳಾದ್ಮೇಲೆ ನಾನು ಬಂದು ನಿಮ್ಮೆಲ್ಲ ಎದುರುಗಡೆ ಕೂತಿದ್ದೀನಿ. ತಾಜ್ ಮಹಲಿಂದ ಶುರುವಾಗಿದ್ದು ಇವಾಗ ತಾಜ್ವರೆಗೂ ಬಂದಿದೆ. ಆ್ಯಕ್ಚುಲಿ ಪಾಪ ಅವ್ರು ನನಗೆ ಫೋನ್ ಮಾಡಿದಾಗ ನನ್ನ ಬಗೀರ ಸಿನಿಮಾ ಶೂಟಿಂಗ್ ಶುರುವಾಗಿತ್ತು, ಅಲ್ಲಿ ಬಿಟ್ಕೊಡ್ತಾ ಇರಲಿಲ್ಲ ಡೇಟ್. ಆ್ಯಕ್ಚುಲಿ ಅವರು ನಾನು ಹೇಳಿದೆ, ಸರ್ ಕಷ್ಟ ಆಗುತ್ತೆ ನನಗೆ, ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದೆ. ಆದರೂ ಅವರು ಪರವಾಗಿಲ್ಲ, ನನಗೆ ನೀವೇ ಬೇಕು ಆ ಪಾತ್ರಕ್ಕೆ ಅಂತ ಕರೆದು ಆ ಪಾತ್ರ ನನ್ನ ಕೈಲಿ ಮಾಡಿಸ್ಕೊಂಡಿದ್ದಾರೆ. ನನಗೆ ಯಾವಾಗ ಫ್ರೀ ಸಿಕ್ಕಿದೆಯೋ ಆವಾಗಲೇ ಅವರು ಡೇಟ್ ಮ್ಯಾನೇಜ್ ಮಾಡಿಕೊಂಡು ಆ ಟೈಮಲ್ಲಿ ಶೂಟಿಂಗ್ ಮಾಡಿದ್ದಾರೆ ಪಾಪ ಡೈರೆಕ್ಟ್ರು. ಪ್ಲಸ್ ನಮ್ಮ ಹೀರೋ ಮತ್ತು ಪ್ರೊಡ್ಯೂಸರ್ ವರ್ಧನ್ ಹೇಳ್ದಂಗೆ ಅವ್ರಿಗೆ ಏನು ಕಷ್ಟ ಆಯಿತೋ ನನಗೆ ಗೊತ್ತಿಲ್ಲ ಪಾಪ. ಆದರೂ ಅವರು ನಮ್ಮ ಏನು ಪೇಮೆಂಟ್ ಇದೆಯೋ ಅದನ್ನು ಸಫೈಸ್ ಮಾಡಿ ನಮಗೆ ವೆಯ್ಟ್ ಮಾಡಿ ತೆಗೆಯೋದಿದೆಯಲ್ಲ, ಅದು ತುಂಬ ಕಷ್ಟ. ಅವ್ರಿಗೆ ನಿಜವಾಗ್ಲೂ ಒಳ್ಳೆಯದಾಗಬೇಕು, ಮನಸ್ಸಿಂದ ಹರಿಸ್ತೀನಿ. ರಿಯಾಲಿಟೀಸ್ ಬೇರೆ, ಬಟ್ ಸ್ಟಿಲ್ ಅವ್ರಿಗೆ ಒಳ್ಳೆಯದಾಗಲಿ. ಇನ್ನೇನು ಹೇಳೋದು, ಥ್ಯಾಂಕ್ ಯು ತಮಗೆಲ್ಲ. ಆಯ್ತು. ಆಮೇಲೆ ನನ್ನೆಲ್ಲ ಕೊಲೀಗ್ಸ್ ಎಲ್ಲ ಇದ್ದಾರೆ. ಆಮೇಲೆ ಅಂಜಣ್ಣ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಂದಿರೋಕ್ಕೆ. ನಿಮ್ಮ ಆಶೀರ್ವಾದ ಇರಬೇಕು ನನ್ನ ಮೇಲೆ, ಯಾಕಂದರೆ ನಮ್ಮ ಅಪ್ಪ ಅವರು ಎಲ್ಲ ಒಟ್ಟಿಗೆ ಇದ್ದವರು. ಸೊ ಎಲ್ಲ ಗೊತ್ತಿದೆ ಎಲ್ಲರೂ. ಜಿ ಕೃಷ್ಣ ಅವ್ರ ಮಗ ನಾನು, ದೀಪಕ್ ಅಂತ. ತಾಜ್, ಫಸ್ಟ್ ಆಫ್ ಆಲ್ ನಾನು ನನ್ನ ಪ್ರೊಡ್ಯೂಸರ್ಗಾಗಲಿ ನನ್ನ ಡೈರೆಕ್ಟರ್ಗಾಗಲಿ ಥ್ಯಾಂಕ್ ಯು ಸೋ ಮಚ್, ನನಗೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿರೋದಕ್ಕೆ. ಆಮೇಲೆ ಟೆಕ್ನಿಕಲ್ ಪಾರ್ಟ್ ಆಗಿ ಮಾಡ್ಕೊಂಡ್ರೆ ಯಾವುದೂ ಕಾಂಪ್ರಮೈಸ್ ಮಾಡಿಲ್ಲ. ಹೈ ಆ್ಯಂಡ್ ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ, ಅದ್ರ ಜೊತೆಗೆ ಲೈಟಿಂಗ್. ಇವ್ರು ಹೇಳಿದರು ನನಗೆ ಪರ್ಟಿಕ್ಯುಲರ್ ಆಗಿ, ಇದು ಒಂದು ಮುಸ್ಲಿಮು ಹಿಂದೂ ಕತೆ, 2 ಪ್ಯಾಟರ್ನಲ್ಲಿ ಲೈಟಿಂಗ್ ಬೇಕು ಅಂತ. ಸೊ 1 ಶೇಡ್ ಫುಲ್ಲು ನಮಗೆ ಮುಸ್ಲಿಂ ರಿಲೇಟೆಡ್, ಅಂದರೆ ಈಗ ಶಿವಾಜಿನಗರದಲ್ಲ ಯಾವ ಥರ ಇರುತ್ತೆ ಆ ರಿಲೇಟೆಡಲ್ಲಿ ಒಂದು ಕ್ಯಾರಿ ಮಾಡಿದ್ದೀವಿ. ಇನ್ನೊಂದು ಕಮರ್ಷಿಯಲ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಟೆಕ್ನಿಕಲಾಗಿ ಬಂದಿದೆ ಸಿನಿಮಾ. ಆಲ್ ದ ವೆರಿ ಬೆಸ್ಟ್. ದಯವಿಟ್ಟು ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. 35 ಡೇಸ್ ಆಗಿದೆ ಸರ್, 35 ಡೇಸ್ ಅಪ್ರಾಕ್ಸ್ ವಿತ್ ಸಾಂಗ್ ಆ್ಯಂಡ್ ಫೈಟ್. ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಜವಂಶದ ಅಭಿಮಾನಿ, ಕನ್ನಡಿಗ ಯೋಗಿ ಅಂತ. ಈ ಟ್ರೈಲರ್ ನೋಡೋಕ್ಕೆ ಮುಖ್ಯವಾದ ಕಾರಣ ನಮ್ಮ ರಾಜರತ್ನ ಅವರು. ನಮ್ಮ ಅಪ್ಪು ಬಾಸ್ ರಾಜರತ್ನ ಅಂತ ಹೆಸರಿಟ್ಕೊಂಡಿದ್ದಾರೆ. ಅಪ್ಪು ಬಾಸ್ ದೊಡ್ಡ ಅಭಿಮಾನಿ. ಈ ಸಿನಿಮಾದ ಪೋಸ್ಟರ್ ಬಂದ್ಬಿಟ್ಟು ನಮ್ಮ ರಾಜವಂಶದ ಪುಡಿ ನಮ್ಮ ಯುವರಾಜ್ ಕುಮಾರ್ ಕೈಯಲ್ಲೇ ಲಾಂಚ್ ಮಾಡಿಸಿದ್ದೀನಿ.
ಇವರು ತುಂಬ ಕೇಳಿದ್ರು ಸಿನಿಮಾದು ಯುವರಾಜ್ ಕುಮಾರ್ ಕಡೆಯಿಂದ ಮಾಡಿಸ್ಬೇಕು ಅಂತ. ಈ ಸಿನಿಮಾದು ಟ್ರೈಲರು ಮಾಡಿಕೊಟ್ಟಿದ್ದಾರೆ ಯುವರಾಜ್ ಕುಮಾರ್ ಅವರು. ಮತ್ತು ಎಲ್ಲ ಕರ್ನಾಟಕ ಜನತೆಗೆ ಮತ್ತು ರಾಜವಂಶದ ಅಭಿಮಾನಿಗಳಿಗೆ ಈ ಸಿನಿಮಾ ನೋಡಬೇಕು ಅಂತ ಇಲ್ಲಿಂದ ಕೇಳ್ಕೊತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇವರು ದೊಡ್ಡ ಅಪ್ಪು ಬಾಸ್ ಅವರ ಅಭಿಮಾನಿ. ಅವ್ರ ಹೆಸರಲ್ಲೇ ಇವ್ರ ಹೆಸರು ಬಂದು ಬಸವರಾಜ್ ಅಂತ. ಅಪ್ಪು ಬಾಸ್ ಅವ್ರ ಮೇಲೆ ಇರೋ ಪ್ರೀತಿಗೋಸ್ಕರ ರಾಜರತ್ನ ಅಂತ ಹೆಸರು ಇಟ್ಕೊಂಡು ಸಿನಿಮಾ ಡೈರೆಕ್ಟರ್ ಆಗಿದ್ದಾರೆ. ಅವ್ರಿಗೆಲ್ಲ ರಾಜವಂಶದ ಅಭಿಮಾನಿಗಳು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿಸ್ಬೇಕು. ಮತ್ತು ಟ್ರೈಲರ್ ನೋಡಿದೆ ಮತ್ತು ಒಂದು ಸಾಂಗ್ ನೋಡಿದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಹೀರೋ ಷಣ್ಮುಖ ಅವರು ಅಷ್ಟೇ ಏನು ಎಲ್ಲೂ ಟ್ರೈನಿಂಗ್ ತಗೊಂಡಿಲ್ಲ ಅಂತ ಇದ್ದಾರೆ. ತುಂಬ ನಾವು ನೋಡ್ದಂಗೆ ಸಿನಿಮಾದಲ್ಲಿ ಎಲ್ಲ ಹೊಸ ಹೊಸ ಹೀರೋಗಳು ಅಲ್ಲಿ ಇಲ್ಲಿ ಟ್ರೈನಿಂಗ್ ತಗೊಂಡಿರೋ ಸ್ವಲ್ಪ ಎಡುತ್ತಾರೆ. ಇವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ವರ್ಧನ್ ಅವರು ಅಷ್ಟೇ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಮತ್ತು ನಮ್ಮ ಹೀರೋಯಿನ್ ಪಾಪ ಅವ್ರದ್ದು ಮನಸ್ಸು ಕೇಳಿ ತುಂಬ ನೋವಾಯಿತು. ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾರೆ. ಈ ಸಿನಿಮಾ ರಿಲೀಸ್ ಆದಮೇಲೆ ಒಳ್ಳೆ ಅವಕಾಶಗಳು ಸಿಗ್ತಾ ಇತ್ತು ಅಂತ ನನಗೆ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಎಲ್ಲ ರಾಜವಂಶದ ಅಭಿಮಾನಿಗಳು ಈ ಸಿನಿಮಾ ನೋಡಿ ಸಿನಿಮಾ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಮತ್ತು ನಿರ್ಮಾಪಕನಾಗಿ ಮಾಡಿರ್ಬೋದು. ನಾನು ಆ್ಯಸ್ ಯೂಶಲಿ ಲ್ಯಾಂಡ್ ಡೆವಲಪರ್. ಆ್ಯಕ್ಚುಲಿ ನನ್ನ ಲೆವೆಟಲ್ಲೇ ಶೂಟ್ ಮಾಡೋದು ತಾಜ್ ಮೂವಿ. ನಾನು ಟೀ ಕುಡಿತಾ ಇದ್ದೆ ಡೈರೆಕ್ಟರ್ ಬಂದಾಗ, ವಾವ್ ತಾಜ್ ಅಂದೆ. ಓಕೆ, ಯಾಕಂದರೆ ನಾನು ಕುಡಿಯೋದೇ ತಾಜ್ ಟೀ. ಓಕೆ, ಅದಾಗಿ ವಾವ್ ತಾಜ್ ಅಂದಿದ್ದ ತಕ್ಷಣವೇ ಸರ್ ತಾಜ್ ಟೈಟ್ಲ್ ಇದೆ, ನಿಮ್ಮ ಲೆವೆಟಲ್ಲಿ ನಿಮ್ಮ ತೋಟದಲ್ಲಿ ಮತ್ತು ನಿಮ್ಮ ಬಂಗಲದಲ್ಲೇ ಶೂಟ್ ಮಾಡ್ತೀನಿ ಅಂತ ಹೇಳಿ. ಖಂಡಿತವಾಗ್ಲೂ ಮಾಡಿ ಡೈರೆಕ್ಟ್ರೇ ಅಂತ ಹೇಳಿದೆ. ಆ್ಯಕ್ಚುಲಿ ಅವರು ನೈಟ್ ಆ್ಯಂಡ್ ಡೇ ಅಲ್ಲಿ ಶೂಟ್ ಮಾಡ್ತಾ ಇರಬೇಕಾದ್ರೆ ನನಗೆ ಅನಿಸ್ತಾ ಇದ್ದಿದ್ದು ಒಂದೇ, ಅವ್ರು ಇಡ್ತಾ ಇದ್ದಿದ್ದು ಫ್ರೇಮ್. ಯಾಕಂದರೆ ನನಗೆ ಜೆ ಕೃಷ್ಣ ಹಳೆ ಗೆಳೆಯ, ಮತ್ತು ಅಣಜಿ ನನ್ನ ಹಳೆಯ ಸ್ನೇಹಿತ, ಬಾಮೈದ ರವಿನೂ ನನ್ನ ಫ್ರೆಂಡೇನೆ. ಓಕೆ, ಬಟ್ ಅದಾಗಿ ನಾನು ನೋಡ್ತಾ ಇರಬೇಕಾದ್ರೆ ಆ್ಯಕ್ಚುಲಿ ಕ್ಯಾಮ್ರಾಮ್ಯಾನ್ ಯಾರಂದಾಗ ಜೆ ಮಾಮ್ ಜೆ ಕೃಷ್ಣ ಅವರು ಒಂಥರ ಸರ್ಪ್ರೈಸ್ ಬಂದ್ಮೇಲೆ ನಾನು ಒಳಗಡೆ ಇದ್ದು ಎಕ್ಸರ್ಸೈಸ್ ಮಾಡಿದೆ. ಅಲ್ಲಿ ಬಂದರು. ಅಲ್ಲಿ ಬಂದಿದ್ದ ತಕ್ಷಣ ಹಾಯ್ ಬಾ ಬಂದರು. ಭಾಳ ಖುಷಿ ಆಯಿತು ನಿಜವಾದ. ಆಮೇಲೆ ಸಡನ್ನಾಗಿ ದೀಪು ಡ್ರೋನು ನಾನು ಶೂಟಿಂಗ್ ಮಾಡ್ಬೇಕಾದ್ರೆ ನನ್ನ ಮೂವಿ ಒಂದು ಮಾಡ್ತಾ ಇರೋರು ಯಾವುದೋ ಒಂದು ಮೂವಿ, ಆಗ ಡ್ರೋನ್ನ ಟ್ರೈನ್ ಮಾಡ್ತಾ ಇದ್ರು. ನಾನು ಹೇಳಿದೆ ಡೈರೆಕ್ಟ್ರೇ 100% ಸಕ್ಸಸ್ ಅಂತ. ಆಮೇಲೆ ನಮ್ಮ ಗೆಳೆಯ ಹೀರೋ ಆ್ಯಕ್ಚುಲಿ ಇವರು ಎಷ್ಟು ಪ್ರಾಂಪ್ಟಾಗಿ ಮಾಡ್ತಾ ಇದ್ರು ಅಂದರೆ ರಿಯಲಿ ಎವರಿ ಮೂಮೆಂಟು ಎವರಿ ಸೆಕೆಂಡು ಒಳ್ಳೆ ಬಾಡಿ ಲ್ಯಾಂಗ್ವೇಜ್ ಆಗಲಿ ಮತ್ತು ಪ್ರತಿಯೊಂದು ಆಗಲಿ ಅಲ್ಲಿ ಅಟ್ಮಾಸ್ಫಿಯರ್ ಆಗಲಿ ಭಾಳ ಕನೆಕ್ಟಿವಿಟಿವಾಗಿ ಮಾಡ್ತಾಯಿದ್ರು. ಆಮೇಲೆ ನಾನು ಕಂಡಂಥ ತುಂಬ ಯುವ ನಟಿ ಅಪ್ಸರ ಅವರು ಬಂದು ನನ್ನ ಮಾತಾಡ್ಸೋರು. ಆಯ್ತು ಸರ್, ಹಲೋ ಸರ್ ಅಂತ ಹೇಳಿದ್ರು. ಇಲ್ಲಮ್ಮ ನಿಮಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ, ಯಾಕಂದ್ರೆ ನಿಮ್ಮ ಮೈ ಆ ಥರ ಇದೆ. ಆ್ಯಕ್ಚುಲಿ ನಾನು ಇದು ಸರ್ಪ್ರೈಸಾಗಿ ನೋಡ್ತಾ ಇದ್ದೀನಿ ನಿಮ್ಮನ್ನು ಅಂತ ಹೇಳಿ ಅವ್ರು ವಿಶ್ ಮಾಡಿದೆ. ನನ್ನ ಬಂಗ್ಲೆಲ್ಲೇ ವಿಶ್ ಮಾಡಿದ್ಮೇಲೆ ಅವರು ಹೌದು ಸರ್, ನೆಕ್ಸ್ಟ್ ನಾನು ಯಾವ್ದಾರ ಮೂವಿ ಮಾಡ್ಬೇಕಾದ್ರೆ ಹೇಳ್ತೀನಮ್ಮ, ನಮ್ಮ ಡೈರೆಕ್ಟ್ರೇ ಇರ್ತಾರೆ, ನನ್ನ ಇನ್ನೊಂದು ಮೂವಿಗೆ ಅವರೇ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ಖಂಡಿತವಾದ ಮಾಡೋಣಮ್ಮ ಅಂತೇಳಿ. ಆ್ಯಕ್ಚುಲಿ ಇದು ಕೇಳಿ ಭಾಳ ನೋವಾಗಿದೆ. ಪಾಪ ಅವರು ತಂದೆಯವರು ಹೇಳಿದ್ರು ನಮ್ಮಂತೂ ಭಾಳ ಮನಸ್ಸಿಗೆ ನೋವಾಯಿತು. ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹೇಳ್ದೆ. ಮತ್ತು ಇಲ್ಲಿ ಮಾಡಿರುವ ಪ್ರತಿಯೊಬ್ಬರು ನಟರು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಓಕೆ, ತುಂಬ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಯಿತು. ಓಕೆ, ಆಮೇಲೆ ನಿಮ್ಮ ಕ್ಯಾಮ್ರಾ ವರ್ಕ್ ಅಂತೂ ನನಗೆ ತುಂಬ ಇನ್ಸ್ಪೈರ್ ಆಯಿತು. ಡೈರೆಕ್ಟ್ರೆ ಏನು 48 ಇಟ್ಬಿಟ್ಟಿದ್ದೀರ ಶಾರ್ಟ್ಸು, ಇಲ್ಲ 24 48 ಇಟ್ಟೇ ಇಲ್ಲ ನೀವು. ಓಕೆ, ಭಾಳ ಖುಷಿ ಆಯಿತು, ಭಾಳ ಆನಂದ ಆಯಿತು. ಆಮೇಲೆ ನಮ್ಮ ಮಿತ್ರರುಗಳು ಇಲ್ಲಿ ಕೂತಿರುವಂಥ ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಗ್ರೀನ್ ಹೌಸಲ್ಲಿ ನೋಡಿದ್ದು ಗ್ರೀನ್ ಹೌಸೇ ಹೋಗ್ಬಿಡ್ತು. ಓಕೆ, ಈಗ ಹೊಸ ಹೌಸಿಗೆ ಬಂದಿದ್ದೀವಿ. ಈ ಹೌಸ್ ನೋಡೋಣ ಸರ್. ನಾನು ಸಾಕಷ್ಟು ಸಿನಿಮಾ ನಂದು ನೋಡಿ, ಒಂದು ಚೆನ್ನ ಮಾಡಿದ್ರೆ ಚೆನ್ನ, ಅದಕ್ಕೆ ಕ್ಯಾಮ್ರಾಮ್ಯಾನ್ ಇವ್ರು ತಂದೇನೆ ಜೆ ಕೃಷ್ಣ. ಪೂಜಾರಿ ಮಾಡಿದ್ರಿ, ಪೂಜಾರಿಗೂ ಬಂದಿದ್ರೆ ಮೋಹನ್ ಕುಮಾರ್ ಪ್ರೊಡ್ಯೂಸರು, ನಾವು ಅದಕ್ಕೆ ಆಕ್ಚುಲಿ ಫಸ್ಟ್ ಪ್ರೊಡ್ಯೂಸರ್ ನಾನು ಅದಕ್ಕೆ. ಆಮೇಲೆ ಮುಕ್ತರ್ ಆದ್ರು, ಆಮೇಲೆ ಮೋಹನ್ ಕುಮಾರ್ ಆದ್ರು, ಆಮೇಲೆ ಮಲ್ಲಿಕಾರ್ಜುನ್ ಆದ್ರು, ಸುಮಾರು ಜನ ಆದ್ರು. ಶರಣ್ ಕಪೂರ್ ಒಳ್ಳೆ ಡೈರೆಕ್ಟರ್. ಓಕೆ, ಅದರಲ್ಲಿ ಯತಿರಾಜ್ ಅಂತ ಹೇಳಿ ಪ್ರೆಸ್ ರಿಪೋರ್ಟರ್ ಅವರು ಎಲ್ಲ ಕಾಣಿಸ್ತಾ ಇಲ್ಲ ನಮಗೆ. ಅದರಲ್ಲಿ ನಾನು ಮೈನ್ ವಿಲ್ಲನ್ ಪೂಜಾರಿ. ಅದ್ರದ್ದೊಂದು ಡೈಲಾಗ್ ಕೇಳಿದ್ರೆ ಹೇಳ್ಬಿಡ್ತೀನಿ ದಯಮಾಡಿ. ಈ ರೌಡಿಸಮೇ ಬೇಡ ಅಂದ್ಬಿಟ್ಟು ಗೋಡೆ ಗೂಟ ಹೊಡೆದು ವೆಪನ್ಸ್ ಎಲ್ಲ ನಾತಾಕ್ಬಿಟ್ಟಿದ್ದೀನಿ. ತಗೊಂಡು ನನ್ನ ಮಗ ಪೂಜಾರಿ ರಾಕ್ ಸತೀಶ್ ಲೈಫ್ಗೆ ಎಂಟ್ರಿ ಆಗಿ ಅವ್ನ ಲೈಫ್ನ ಸ್ಪೈಲ್ ಮಾಡ್ಕೊಂತವನೇ. ನಾನು ಇಂಟ್ರೆಸ್ಟ್ 7 ಕಳಿಸಿದ್ರೆ 2, ನನಗಿರೋ ಮೈಂಡು, ನನಗಿರೋ ಪ್ರೀಚು, ನನಗಿರೋ ಟ್ಯಾಲೆಂಟ್, ಸೆಂಟ್ರಲ್ ನಿಂತ್ಕೊಂಡು ಸೆಂಟ್ರಲ್ ಒಂದು ಕೋರ್ಟ್ ಹೊಡೆದು ಪಾರ್ಲಿಮೆಂಟ್ಗೆ ನುಗ್ಗಿ ಮಿನಿಸ್ಟ್ರಿಗೆ ರೈಟ್ ಲೆಫ್ಟ್ ಹೇಳ್ಕೊಡೋ ಮೈಂಡು ಬೈರಾಮ. ನನ್ನ ಮಗ ಪೂಜಾರಿ ರಾಕ್ ಸತೀಶ್ ಲೈಫ್ಗೆ
ಎಂಟ್ರಿ ಆಗ್ತಾವನೆ. ನನ್ನ ಗುರಿನೇ ಗೊಂಬೆ, ಮಿಸ್ ಆದ್ರೆ ಗೊಂಬೆ, ಎತ್ತೀನಿ ಅಂತ ಬಂದು ಅವನು ಆದಿನ ಎತ್ತೋದು. ಈ ತರ ಅಲ್ಲೇ ಒಂದು ಡೈಲಾಗ್, ನನ್ನ ಸ್ವಂತ ಡೈಲಾಗ್ ಅಲ್ಲೇ ಬಂದ್ಬಿಟ್ಟು 20H ಲೈಟ್ ಆಫ್ ಮಾಡ್ಬಿಟ್ಟಿದ್ರು, ಹೊಡೀರಿ ಅಂತ ಹೇಳಿ. ಅಲ್ಲಿವರೆಗೂ ಎಲ್ಲಾರ್ ಫೇಸು ಅಲ್ಲಿ ನೀತುನು ಇದ್ರು, ಹೀರೋಯಿನ್ ಅವ್ರ ತಾಯಿ ಇದ್ರು. ದೇ ಆರ್ ಫೀಲಿಂಗ್ ಇನ್ ಪಪಾಯ ಫೇಸ್, ಸಮೋನ್ ಇಸ್ ಫೀಲಿಂಗ್ ಇನ್ ಕುಕುಂಬರ್ ಫೇಸ್. ಎಲ್ಲ ಆ ತರ ಇದ್ದವ್ರು ಎಲ್ಲ ಖುಷಿ ಖುಷಿಯಾಗಿದ್ರು. ಬಹಳ ಸಂತೋಷ ಆಯ್ತು. ಯಾವತ್ತು ನಗು ಬಹಳ ಇಂಪಾರ್ಟೆಂಟ್ ಸರ್. ಈಗ ನಿಮ್ಮನ್ನ ನೋಡಿದ್ಮೇಲೆ ನಾನು ವೈಲೆಂಟ್ ನೆಕ್ಸ್ಟ್ ನೀವೇನೇ ಬಿಡಲ್ಲ. ಯಾಕಂದ್ರೆ ಈ ಜಗತ್ತು, ಈ ಪ್ರಪಂಚದಲ್ಲಿ ಏನು ಬಹಳ ಕೆದಕಿ ಕೇಳುವಂತ ಏಕೈಕ ವ್ಯಕ್ತಿ ನೀವೇ ಸರ್. ಹೌದು ಸರ್, ನಾನು ಬಹಳ ಫ್ರಾಂಕ್ ಸರ್, ಓಪನ್ ಸರ್. ಆಮೇಲೆ ನಮ್ಮ ಗೆಳೆಯರು ಅಷ್ಟೇ, ಇವರು ಅಷ್ಟೇ ಅದ್ಭುತ ಛಾಯಾಗ್ರಾಹಕರು, ಮತ್ತೆ ನಮ್ಮ ಸ್ನೇಹಿತರು ಅಷ್ಟೇ, ನೀವು ಅಷ್ಟೇ ಸರ್. ನಿಮ್ಮನ್ನ ನಾನು ಬಲ್ಲೆ ಏನು ಮಿಸ್ಟರ್ ಕಾಶಿನಾಥ್ ಅಂತ ಹೆಸರು ಹೇಳ್ಕೊಂಡ್ ಬಂದಿರೋ ಡೂಪ್ಲಿಕೇಟ್ ಕಾಶಿನಾಥ್ ಅಂತ ಇದ್ದಾರೆ ಶಾರ್ಟ್ ಅಲ್ಲಿ. ಸರ್ ನಾ ಕಾಶಿನಾಥ್ ಜೊತೆ ಮಾಡ್ತಾ ಇದ್ದೀನಿ ಅಂದಾಗ ಬಹಳ ಖುಷಿ ಆಗೋದು, ಬಹಳ ಸಂತೋಷ, ಬಹಳ ಎಂಜಾಯ್ ಮಾಡೋದು ಸರ್, ಬಹಳ ಖುಷಿ ಆಗಿರೋದು. ಓಕೆ, ಬಹಳ ಸಂತೋಷ ಆಯ್ತು. ಕೆಲವೊಂದು ಕಡೆ ಅವ್ರ ಅಪ್ಸರ್ ಅವ್ರದ್ದು ಬಹಳ ದುಃಖನೂ ಆಯ್ತು. ಈ ಸಿನಿಮಾ ನನ್ನ ಪ್ರಕಾರ, ನನ್ನ ಒಂದು ಅನುಭವ ಪ್ರಕಾರ, ಆಕ್ಚುಲಿ ಈ ಸಿನಿಮಾ ಒಂದು 100 days ಓಲ್ಡ್ ಅಂತ ನನ್ನ ಹೃತ್ಪೂರ್ವಕವಾಗಿ ನಾನು ಬಹಳ ಹಾರೈಸ್ತೀನಿ. ಓಕೆ, ಆಮೇಲೆ ಆ ಹುಡುಗಿ ಅಪ್ಸರಾಗಿ ಆತ್ಮಕ್ಕೆ ಶಾಂತಿ ಸಿಗಲಿ. ನಿಮಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ. ಅವರ ಶಿಸ್ತು, ಅವ್ರ ನಡೆ ನೋಡಿ ಬಹಳ ಇಷ್ಟ ಆಯ್ತು ನನಗೆ. ಒಂದಿನ ಸೆಟ್ಟಿಗೆ ಬಂದೆ, ಒಬ್ಬರೇ ಹೇಗೆ ಮೇಂಟೈನ್ ಮಾಡ್ತಾರೆ ಅಂದರೆ ಎಲ್ಲ ಕೆಲಸ ಒಬ್ಬರೇ ಮಾಡ್ತಾ ಇದ್ವಿ. ಸೊ ಅವರ ಶಿಸ್ತು, ಕೆಲಸಗಳು ಎಲ್ಲ ನೋಡಿ ವರ್ಕ್ ಮಾಡಿದೆ, ಭಾಳ ಸಂತೋಷ. ಆಮೇಲೆ ನಮ್ಮ ಅಫ್ಸರ್ ಅವರು ಆ ಸೆಟ್ಟಲ್ಲಿ ಏನೇ ಇದ್ರು ಬಂದು ನನ್ನೇ ಕೇಳ್ತಾರೆ. ಪಾಪ ಮಗು ಅಂತ ಬಂತು, ಸೊ ನನಗೆ ಕೊಡಬೇಕು ತರ್ಸಿನವರು, ಚೇರ್ ಕೊಡ್ತಿರೋರು, ತಿಂಡಿ ಎಲ್ಲ ಹೇಳ್ಬೇಕು. ನನ್ನ ಹತ್ರ ಪರ್ಸ್ನಲ್ ಹೇಳೋರು, ನಾನು ಅವ್ರ ಮಗಳ ಥರನೇ ನೋಡ್ತಾ ಇದ್ದೆ ಸೆಟ್ಟಲ್ಲಿ. ಸೊ ಆ ಪ್ರೀತಿ ವಾಸ್ತವ್ಯದಲ್ಲಿ ಆ ಮಗು ಇವತ್ತಿಲ್ಲ. ನಮಗೆ ತುಂಬ ದುಃಖ ಆಗ್ತದೆ. ರಾಜಗುರು ಎಲ್ಲರೂ ಅಷ್ಟೇ, ಅಷ್ಟು ಜನ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನಮಗೆ ವರ್ಧನ್ ಸರ್ ಇರ್ಬೋದು, ನಮ್ಮ ಹೀರೋ ಸರ್ ಇರ್ಬೋದು, ಎಲ್ಲರೂ ಅಷ್ಟೇ ನಮಗೆ ಸಹಕಾರ ಕೊಟ್ಟರು. ಒಂದು ವಿಭಿನ್ನವಾಗಿ ಚಿತ್ರ ಮೂಡಿ ಬಂದಿದೆ. ತಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಚಿತ್ರ ಚೆನ್ನಾಗಿ ಓಡಲಿ. ಎಲ್ಲರಿಗೂ ಸಿಗ್ತಾರೆ. ನಮ್ಮ ದೀಪಕ್ ಸರ್ ಅಷ್ಟೇ, ಯಾವುದೇ ವಿಷಯ ನಾವೇನೇ ಹೇಳಿದ್ರು ಎಲ್ಲ ಕೇಳಿ ಮಾಡ್ತಾ ಇದ್ರು. ಎಲ್ಲರೂ ಆಶೀರ್ವಾದ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು.